ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ದಾರಿಗೆ ಬೆಳಕು ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಅನುದಿನವೂ ಆಲಿಸುತ್ತಾ ಆತ್ಮೀಕ ಬೆಳವಣಿಗೆ ಹೊಂದುವುದರ ಜೊತೆಗೆ ನಮ್ಮ ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹಿಸುತ್ತಿರುವ ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಯಪಡಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ವಾರದ ಕಾರ್ಯಕ್ರಮದಲ್ಲಿ 7 ದಿನಗಳ ಸೃಷ್ಟಿ ಕಾರ್ಯದಲ್ಲಿ ದೇವರು ಮೊದಲನೇ ದಿನ ಬೆಳಕನ್ನು ಉಂಟು ಮಾಡಿರುವುದನ್ನು ಆಲೋಚನೆ ಮಾಡುತ್ತಾ ಅದರ ಆತ್ಮಿಕ ಸತ್ಯಾಂಶವನ್ನು ಕಲಿಯುತ್ತಾ ಬಂದೆವು. ಈ ದಿನವೂ ಕೂಡ ದೇವರು 2ನೇ ದಿನದಲ್ಲಿ ಉಂಟು ಮಾಡಿರುವ ಸೃಷ್ಟಿ ಕಾರ್ಯದ ಕುರಿತು ಆಲೋಚನೆ ಮಾಡುತ್ತಾ ಅದರ ಆತ್ಮಿಕ ಸತ್ಯಾಂಶವನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, 2ನೇ ದಿನದ ಸೃಷ್ಟಿ ಕಾರ್ಯದಲ್ಲಿ ದೇವರು ಭೂಮಿಯ ತುಂಬ ಆವರಿಸಿಕೊಂಡಿದ್ದಂಥ ಜಲರಾಶಿಯನ್ನು ಮೇಲಣ ನೀರು ಹಾಗೂ ಕೆಳಗಣ ನೀರು ಎಂಬುದಾಗಿ 2 ಭಾಗವಾಗಿ ವಿಂಗಡಿಸಿರುವುದನ್ನು ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ಕೇಳಿಸಿಕೊಂಡಿದ್ದೇವೆ. 2ನೇ ದಿನದ ಸೃಷ್ಟಿ ಕಾರ್ಯದಲ್ಲಿ ದೇವರು ಈ ಜಲರಾಶಿಯನ್ನು ಮೇಲಣ ನೀರಾಗಿ ಮತ್ತು ಕೆಳಗಣ ನೀರಾಗಿ ವಿಂಗಡಿಸಿರುವುದು ನಮಗೆ ಯಾವ ರೀತಿಯಾದ ಆತ್ಮಿಕ ಪಾಠವನ್ನು ಕಲಿಸಿಕೊಡುತ್ತದೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಸತ್ಯವೇದದಲ್ಲಿ ಜಲರಾಶಿಯನ್ನು ಭೂಮಿಯ ಮೇಲಿರುವ ಜನಾಂಗಗಳಿಗೆ ಹೋಲಿಸಿರುವುದನ್ನು ಕಾಣುವವರಾಗಿದ್ದೇವೆ. ಯೆರೆಮೀಯ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 13ನೇ ವಚನ, ದಾನಿಯೇಲ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 2ನೇ ವಚನ, ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯ 1ನೇ ವಚನ ಮತ್ತು 15ನೇ ವಚನದಲ್ಲಿ ಈ ಸಂಗತಿಯನ್ನ ಗಮನಿಸಬಹುದಾಗಿದೆ. ಅಂದರೆ ದೇವರು 2ನೇ ದಿನದ ಸೃಷ್ಟಿ ಕಾರ್ಯದಲ್ಲಿ ಜಲರಾಶಿಯನ್ನು ಮೇಲಣ ನೀರು ಕೆಳಗಣ ನೀರು ಎಂಬುದಾಗಿ ವಿಂಗಡಿಸಿದಂತೆ ಭೂಮಿಯ ಮೇಲಿರುವ ಜನಾಂಗಗಳನ್ನು ಕೂಡ ಆತನು 2 ಭಾಗವಾಗಿ ವಿಂಗಡಿಸಿರುವುದನ್ನು ದೇವರ ವಾಕ್ಯದಲ್ಲಿ ಗಮನಿಸಬಹುದಾಗಿದೆ. ಆ 2 ಭಾಗ ಯಾವುವು ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದರೆ, ಮೇಲಣ ನೀರು ಆತ್ಮೀಕ ಮನುಷ್ಯರಿಗೂ ನೀತಿವಂತರಿಗೂ ಬೆಳಕಿನವರಿಗೂ ಪರಸಂಬಂಧವಾದವುಗಳ ಮೇಲೆ ಮನಸ್ಸಿಡುವವರಿಗೂ, ಮೇಲಣ್ಣಿಂದ ಅಂದರೆ ದೇವರ ವಾಕ್ಯವೆಂಬ ಬೀಜದಿಂದ ಜನಿಸಿದವರಿಗೂ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆ ಹೊಂದಿರುವಂಥ ದೇವರ ಮಕ್ಕಳಿಗೂ, ಆತ್ಮಾನುಸಾರವಾಗಿ ಜೀವಿಸುವಂಥ ದೇವಜನರಿಗೂ ಸೂಚನೆಯಾಗಿದೆ. ಇನ್ನು ಕೆಳಗಣ ನೀರು ಪ್ರಾಕೃತಿಕ ಮನುಷ್ಯನಿಗೂ ಅನೀತಿವಂತರಿಗೂ ಕತ್ತಲೆಯವರಿಗೂ ಭೂಸಂಬಂಧವಾದವುಗಳ ಮೇಲೆ ಮನಸ್ಸಿಡುವವರಿಗೂ ದೇವರ ವಾಕ್ಯವನ್ನು ತಿರಸ್ಕರಿಸಿದವರಿಗೂ ಮತ್ತು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನನ್ನ ತಳ್ಳಿಬಿಟ್ಟವರಿಗೂ ಶರೀರಾನುಸಾರವಾಗಿ ಜೀವಿಸುವಂತವರಿಗೂ ಸೂಚನೆಯಾಗಿದೆ. ಪ್ರಿಯರೇ, ಸೂರ್ಯನ ಕಿರಣಗಳು ಭೂಮಿಯ ಮೇಲಿರುವ ಜಲರಾಶಿಯ ಮೇಲೆ ಬೀಳುವಾಗ ಯಾವ ನೀರು ಆವಿಯಾಗಿ ರೂಪಾಂತರ ಹೊಂದಿ ಮೇಲಕ್ಕೆ ಆಕಾಶಕ್ಕೆ ಏರಿ ಹೋಗುತ್ತದೋ ಅದು ಮೇಘವಾಗಿ ಮಾರ್ಪಡುತ್ತದೆ. ಅದೇ ಪ್ರಕಾರ ನೀತಿಯ ಸೂರ್ಯನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಿಮಾ ಕಿರಣಗಳು, ಅಂದರೆ ಆತನ ಸುವಾರ್ತೆ ಯಾರ ಮೇಲೆ ಬೀಳುತ್ತದೋ, ಯಾರು ಆತನ ಸುವಾರ್ತೆಯನ್ನು ಕೇಳಿ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಅವರು ರೂಪಾಂತರ ಹೊಂದಿ ಮೇಲಣ ನೀರಾಗಿ, ಅಂದರೆ ನೀತಿವಂತರಾಗಿ, ದೇವರ ಮಕ್ಕಳಾಗಿ, ಬೆಳಕಿನವರಾಗಿ, ದೇವರ ರಾಜ್ಯದವರಾಗಿ ಮಾರ್ಪಡುತ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸುವುದಾದರೆ, ಅಲ್ಲಿ ಹಳೆ ಒಡಂಬಡಿಕೆಯ ಭಕ್ತರನ್ನು, ನಂಬಿಕೆಯ ವೀರರನ್ನು ಮೇಘಗಳಿಗೆ ಹೋಲಿಸಿರುವುದನ್ನು ಕಾಣುವವರಾಗಿದ್ದೇವೆ. ಒಂದು ಕಾಲದಲ್ಲಿ ಕೆಳಗಣ ನೀರಾಗಿದ್ದಂಥ ಅವರು ದೇವರನ್ನ ಕಂಡುಕೊಂಡವರಾಗಿ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಿದ್ರಿಂದ ಇಂದು ಮೇಲಣ ನೀರಾಗಿ, ಭಕ್ತಿವಂತರಾಗಿ, ಮೇಘಗಳಾಗಿ ಆಕಾಶದಲ್ಲಿ ಕಂಡು ಬರುವಂಥದನ್ನ ಕಾಣುವವರಾಗಿದ್ದೇವೆ. ಹೌದು, ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಅವರು ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಜೀವಿಸುವರು. ಮೇಲಣ ನೀರಾಗಿ ಮಾರ್ಪಟ್ಟಂತ ದೇವರ ಮಕ್ಕಳು ಯಾವಾಗಲೂ ಮೇಲಿರುವಂಥ ನಿತ್ಯತ್ವದ ಆಶೀರ್ವಾದಗಳ ಮೇಲೆ ತಮ್ಮ ಮನಸ್ಸನ್ನಿಟ್ಟು ಈ ಲೋಕದಲ್ಲಿ ಪ್ರವಾಸಿಗಳಂತೆ ಬದುಕುವಂತವರಾಗಿದ್ದಾರೆ. ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರಿಯ ಸಹೋದರ ಸಹೋದರಿ, ನೀನು ಯಾವ ನೀರಾಗಿದ್ದಿ? ನೀನು ಕೆಳಗಣ ನೀರಾಗಿದ್ದೀಯೋ ಅಥವಾ ಮೇಲಣ ನೀರಾಗಿದ್ದೀಯೋ? ಇನ್ನೂ ಭೂಸಂಬಂಧವಾದವುಗಳ ಮೇಲೆ ಮನಸ್ಸಿಡುವವನಾಗಿ ನಿತ್ಯ ನಾಶನಕ್ಕೆ ಪಾತ್ರನಾಗಿದ್ದೀಯೋ? ಅಥವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಮೇಲಣ ನೀರಾಗಿ ಪರಲೋಕದ ಆಶೀರ್ವಾದಗಳಿಗೆ ಬಾಧ್ಯಸ್ಥನಾಗಿದೆಯೋ ಎಂಬುದಾಗಿ ಆಲೋಚನೆ ಮಾಡು. ಒಂದು ವೇಳೆ ಇಲ್ಲ ಅನ್ನುವುದಾದರೆ ಹಿಂದೆ
ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವನಾಗಿ ದೇವರಿಗಾಗಿ ಜೀವಿಸುತ್ತಾ ಮೇಲಣ ನೀರಾಗಿ ರೂಪಾಂತರ ಹೊಂದು. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಈ ಉದಯ ಕಾಲದಲ್ಲಿ ಸ್ವಾಮಿ, ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಂಥ ವಿಧಾನಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಯಾರು ನಿನ್ನ ಸುವಾರ್ತೆಯನ್ನು ಕೇಳಿ ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಅವರು ರೂಪಾಂತರ ಹೊಂದಿ ಮೇಲಣ ನೀರಾಗಿ ಆತ್ಮಿಕ ವ್ಯಕ್ತಿಗಳಾಗಿ ಬೆಳಕಿನವರಾಗಿ ದೇವರ ಮಕ್ಕಳಾಗಿ ಮಾರ್ಪಟ್ಟು ನಿತ್ಯತ್ವದ ಪರಲೋಕದ ಆಶೀರ್ವಾದಗಳಿಗೆ ಬಾಧ್ಯಸ್ಥರಾಗುತ್ತಾರೆ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರಿಯರಲ್ಲಿ ಇನ್ನು ಯಾರಾದರೂ ರಕ್ಷಣೆ ಹೊಂದದೆ ಕೆಳಗಣ ನೀರಾಗಿ ನಿತ್ಯ ನಾಶನಕ್ಕೆ ಪಾತ್ರರಾಗಿ ಜೀವಿಸುತ್ತಿರುವಂತವರು ಇರುವುದೇ ಹಿಂದೆ ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆ ಹೊಂದಿ ಪರಲೋಕದ ಭಾವದವರಾಗಿ ಜೀವಿಸುವುದಕ್ಕೆ, ಮೇಲಣ ನೀರಾಗಿ ಬದುಕುವುದಕ್ಕೆ ಬೇಕಾದಂಥ ನಿನ್ನ ಕೃಪಾ ಸಹಾಯವನ್ನ ಅನುಗ್ರಹ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಈ ಸುಂದರವಾದಂಥ ಉದಯ ಕಾಲದಲ್ಲಿ ನಮ್ಮೆಲ್ಲ ಸೇವಾದಾನಿಗಳನ್ನ, ಅವರ ಕುಟುಂಬ, ಅವರ ಉದ್ಯೋಗ ವ್ಯವಹಾರಗಳನ್ನ, ಅವರ ಜೀವಿತದ ಎಲ್ಲ ಸ್ಥಿತಿಗತಿಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಈ ಹೊಸ ವರ್ಷದಲ್ಲಿ ಹೊಸ ಆಶೀರ್ವಾದಗಳು ಅವರ ಜೀವಿತದಲ್ಲಿ ಉಂಟಾಗ್ಲಿಕ್ಕಾಗುವಂತೆ, ನಿನ್ನ ಸನ್ನಿಧಿಯಲ್ಲಿ ಆ ಆಶೀರ್ವಾದಗಳನ್ನು ಹೊಂದಿದವರಾಗಿ ಹರ್ಷಿಸಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು. ಈ ದಿನ ಜನ್ಮದಿನವನ್ನು ಕಂಡಂತ ಪ್ರಿಯರನ್ನ, ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಿರುವಂತ ಆತ್ಮೀಯರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ಅವರ ಜೀವಿತಕ್ಕೆ ಮತ್ತೊಂದು ಹೊಸ ವರ್ಷವನ್ನ ಕೂಡಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದೆಲ್ಲ ಸೇವಾ ಕಾರ್ಯಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಸಹಾಯ ಮಾಡು, ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.